ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ವೀರಶೈವ ಮಹಾಸಭಾದ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಎಂಜೆಸಿಯಿಂದ ಹೊರಟಂಥ ಮೆರವಣಿಗೆ ಭವ್ಯ ಮೆರವಣಿಗೆ ಜೆಎಸ್ಎಸ್ ಕಾಲೇಜಿನಲ್ಲಿ ಅಂತ್ಯಗೊಂಡಿತು. ಈ ಸಂದರ್ಭದಲ್ಲಿ ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ವಿವಿಧ ವೀರಶೈವ ಮಹಾಸಭಾ ವಿವಿಧ ಘಟಕಗಳ ಮುಖಂಡರುಗಳು, ಪದಾಧಿಕಾರಿಗಳು ಸೇರಿದಂತೆ ಕೊಳ್ಳೇಗಾಲ, ಅನೂರು ಸೇರಿದಂತೆ ವೀರಶೈವ ಮಹಾಸಭಾ ಪದಾಧಿಕಾರಿಗಳು, ಮುಖಂಡರುಗಳು ಹಾಗೂ ವಿವಿಧ ಗ್ರಾಮಗಳಿಂದ ಬಂದಿದ್ದ ಸಾವಿರಾರು ಬಸವ ತತ್ವ ಪರಿಪಾಲನೆಯಲ್ಲಿ ಪಾಲ್ಗೊಂಡಿದ್ದಂತಹ ಅನೇಕ ಭಕ್ತಾದಿಗಳು ಸೇರಿದಂತೆ ಸಾವಿರಾರು ಜನರು ಈ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ವಿವಿಧ ತಾಳಮೇಳಗಳು, ಕುಣಿತ, ಡೊಳ್ಳು ಕುಣಿತ, ನಂದಿ ಕಂಬ ಹೀಗೆ ಸೇರಿದಂತೆ ವಿವಿಧ ಉತ್ಸವಗಳು ಈ ಸಂದರ್ಭದಲ್ಲಿ ಜರುಗಿತು. ಬಸವ ಜಯಂತಿ ಅಂಗವಾಗಿ ಎಲ್ಲ ಕೊಳ್ಳೇಗಾಲ ಪಟ್ಟಣದಲ್ಲಿದ್ದಂಥ ವೀರಶೈವ ಮುಖಂಡರುಗಳು ಮತ್ತು ವೀರಶೈವ ಅಂಗಡಿ ಮಾಲೀಕರುಗಳು ಸಹ ಈ ಸಂದರ್ಭದಲ್ಲಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ರಜೆ ಘೋಷಣೆ ಮಾಡಿ ತಮ್ಮ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆ ಉದ್ದಕ್ಕೂ ಹಲವಾರು ಗ್ರಾಮಗಳಿಂದ ಬಂದಿದ್ದಂತಹ ಸಾವಿರಾರು ಭಕ್ತಾದಿಗಳು, ಹೀಗೆ ವೀರಶೈವ ಲಿಂಗಾಯತ ಮಹಾಸಭಾ ಮುಖಂಡರುಗಳು, ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಬಸವ ಜಯಂತಿಯ ಅಂಗದ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಅನೂರು ಕ್ಷೇತ್ರ ಶಾಸಕರಾದ ಎಂ.ಆರ್. ಮಂಜುನಾಥ್, ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿ, ಮಾಜಿ ಶಾಸಕರಾದ ನರೇಂದ್ರ, ಪರಿಮಳ ನಾಗಪ್ಪ ಮತ್ತು ಮಾಜಿ ಶಾಸಕರಾದ ಬಾಲರಾಜ್, ಎನ್. ಮಹೇಶ್ ಸೇರಿದಂತೆ ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು. ಮತ್ತು ನಿಶಾಂತ್, ಡಾಕ್ಟರ್ ಪ್ರೀತಮ್ ನಾಗಪ್ಪ ಸೇರಿದಂತೆ ವಿವಿಧ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮತ್ತು ವಿವಿಧ ಗ್ರಾಮಗಳಿಂದ ಬಂದಿದ್ದಂತಹ ಅನೇಕ ನಂದಿಕಂಬ, ಧ್ವಜಗಳು ಮತ್ತು ವಿವಿಧ ಕುಣಿತಗಳು ಸೇರಿದಂತೆ ಕಂಸಾಳೆ ನೃತ್ಯ ಸೇರಿದಂತೆ ವಿವಿಧ ಉತ್ಸವಗಳು ಸಾಂಗೋಪಸಾಂಗವಾಗಿ ನಡೆಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಸ್ತೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಮೂಲಕ ಸಾಗಿದಂತಹ ಮೆರವಣಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಸ್ತೆ ಮೂಲಕ ಅಂಬೇಡ್ಕರ್ ವೃತ್ತದ ಮೂಲಕ ಜೆಎಸ್ಎಸ್ ಕಾಲೇಜು